ಫೋನ್ನಿಂದನೇ ಫೋನ್ ಮಾಡಿ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾನೆ, ಭಾರತ ವಿರೋಧಿಯಾದ ನಿಮ್ಮ ಅಧಿಕಾರಿಯನ್ನು ನಾನು ಗುಂಡಿಟ್ಟು ಸಾಯಿಸಿದ್ದೇನೆ, ನನ್ನ ಉದ್ದೇಶ ಈಡೇರಿದೆ, ನೀವೇನು ಶಿಕ್ಷೆ ಕೊಟ್ಟರು ನಾನು ತಗೊಳ್ಳೋಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತಾನೆ. ನೋಡಿ, ಅಂದರೆ ಕೃತ್ಯವನ್ನು ಮಾಡಿದ ಮೇಲೆ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗದೆ ಅಲ್ಲೇ ನಿಂತು ಬ್ರಿಟಿಷರಿಗೆ ಫೋನ್ ಮಾಡಿ ನಿಮ್ಮ ಆಫೀಸರನ್ನು ಕೊಂದಿದ್ದೇನೆ, ನೀವೇನು ಮಾಡ್ತೀರೋ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಬ್ರಿಟಿಷ್ ಪೊಲೀಸರು ಬಂದು ಅವನನ್ನು ಬಂಧಿಸ್ತಾರೆ. ಅವನಿಗೂ ಕೂಡ ಗಲ್ಲು ಶಿಕ್ಷೆ ಆಗುತ್ತೆ ಆಬ್ವಿಯಸ್ಲಿ, ಯಾಕಂದರೆ ಮರ್ಡರ್ ಕೇಸ್ ಆಗಿರೋದ್ರಿಂದ ಯಾವುದೇ ಮರ್ಡರ್ ಕೇಸಲ್ಲಿ ಗಲ್ಲು ಶಿಕ್ಷೆ ಫಿಕ್ಸ್. ಅದು ಯಾರೇ ತಪ್ಪು ಮಾಡಿದರೂ ತಪ್ಪೇ. ಹಾಗಾಗಿ ಮದನ್ಲಾಲ್ ಧಿಂಗ್ರಾನ್ಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆದರೆ ಇಲ್ಲೊಂದು ಹೃದಯ ವಿದ್ರಾವಕವಾದ ಘಟನೆ ಇದೆ, ಅದನ್ನು ಹೇಳಿ ಚರ್ಚೆಯನ್ನು ಮುಗಿಸ್ತೇನೆ. ಅವನನ್ನು ಗಲ್ಲಿಗೆ ಹಾಕೋಕ್ಕೆ ಮುಂಚೆ ಆ ಬ್ರಿಟಿಷ್ ಅಧಿಕಾರಿ ಒಂದು ಮಾತು ಕೇಳ್ತಾನೆ, ನಿನ್ನ ಕೊನೆಯ ಆಸೆಯನ್ನು. ಧಿಂಗ್ರಾನನ್ನು ಕೇಳ್ತಾನೆ, ವಾಟ್ ಈಸ್ ಯುವರ್ ಲಾಸ್ಟ್ ವಿಶ್? ಆವಾಗ ಧಿಂಗ್ರಾ ಹೇಳ್ತಾನೆ, ನೀವು ನನ್ನನ್ನು ಗಲ್ಲಿಗೇರಿಸಿದ ಮೇಲೆ ನನ್ನ ದೇಹವನ್ನು ಸುಡಬೇಕು, ನೆಲದಲ್ಲಿ ಹೂಳಬಾರ್ದು ಅಂತ ಹೇಳ್ತಾನೆ. ನನ್ನ ಬಾಡಿಯನ್ನು ಸುಡಬೇಕು, ಡೋಂಟ್ ಬರಿ ಮೈ ಬಾಡಿ ಅಂತ. ಆವಾಗ ಬ್ರಿಟಿಷ್ ಅಧಿಕಾರಿಗೆ ಆಶ್ಚರ್ಯ ಏನು ಅಂದರೆ, ಯಾಕೆ ಹಿಂಗೆ ಹೇಳ್ತಿದ್ದಾನೆ? ನೀನು ಹೇಗೂ ಸತ್ತು ಹೋಗಿದೀಯಾ, ನಿನ್ನ ಸುಟ್ಟರೆ ಏನಾಗಬೇಕಾಗಿದೆ, ನೆಲದಲ್ಲಿ ಹೂಳಿದ್ರೆ ಯಾಕೆ ಹಿಂಗೆ ಹೇಳ್ತೀಯಾ ಅಂತ. ಅದಕ್ಕೆ ಮದನ್ಲಾಲ್ ಧಿಂಗ್ರಾ ಹೇಳ್ತಾನೆ, ಇಲ್ಲ, ನನ್ನದೊಂದು ಆಸೆ ಇದೆ, ನನ್ನ ದೇಹವನ್ನು ಸುಟ್ಟ ಮೇಲೆ ಆ ಬೂದಿಯನ್ನು, ನನ್ನ ಚಿತಾಭಸ್ಮವನ್ನು ಭಾರತಕ್ಕೆ ತೆಗೆದುಕೊಂಡು ಹೋಗಿ ಭಾರತದ ಎಲ್ಲ ನದಿಗಳಲ್ಲಿ ಅದನ್ನು ವಿಸರ್ಜನೆ ಮಾಡಿ ಅಂತ ಹೇಳ್ತಾನೆ. ಮೈ ಆ್ಯಶಸ್ ಆಫ್ ದ ಬಾಡಿ ಏನಿದೆ ಅದನ್ನು ಎಲ್ಲ ನದಿಗಳಲ್ಲಿ ಡಿಸ್ಪರ್ಸ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಯಾಕೆ, ವೈ ಶುಡ್ ವಿ, ನಾವ್ಯಾಕೆ ಇದನ್ನು ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಮದನ್ಲಾಲ್ ಧಿಂಗ್ರಾನ ಮಾತು ನಮ್ಮ ಕಣ್ಣಲ್ಲಿ ನೀರು ಬರೆಸುತ್ತೆ. ಅವನೇನು ಹೇಳ್ತಾನೆ ಗೊತ್ತಾ? ಈಗ ಅವನ ಕೊಟೇಶನನ್ನು ಹೇಳ್ತೀನಿ, ಎವ್ರಿ ಪಾರ್ಟಿಕಲ್ ಆಫ್ ಮೈ ಆ್ಯಶ್ ವಿಲ್ ಟೇಕ್ ಅ ರೀಬರ್ತ್ ಇನ್ ಇಂಡಿಯಾ ಆ್ಯಂಡ್ ವಿ ವಿಲ್ ಕಿಕ್ ಔಟ್ ದ ಬ್ರಿಟಿಷರ್ಸ್ ಫ್ರಮ್ ದಿಸ್ ಲ್ಯಾಂಡ್ ಅಂತ ಹೇಳ್ತಾನೆ. ಅಂದರೆ ಕನ್ನಡದಲ್ಲಿ ನನ್ನ ದೇಹದ ಬೂದಿಯ ಒಂದೊಂದು ಕಣ, ಪಾರ್ಟಿಕಲ್ ಅಂದರೆ ಕಣ, ನನ್ನ ಬೂದಿಯ ಒಂದೊಂದು ಕಣವೂ ಕೂಡ ಮತ್ತೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೆ. ನನ್ನಂಥ ನೂರಾರು ಮದನ್ಲಾಲ್ ಧಿಂಗ್ರಾಗಳು ಹುಟ್ಟಿ ಬರ್ತಾರೆ. ಈ ಬ್ರಿಟಿಷರನ್ನು ನಮ್ಮ ದೇಶದಿಂದ ಒದ್ದು ಓಡಿಸ್ತೇವೆ, ಬರೇ ಓಡಿಸೋದಲ್ಲ, ಕಿಕ್ಔಟ್ ಅನ್ನೋ ಪದ ಬಳಸ್ತಾನೆ. ನಿಮ್ಮನ್ನು ಒದ್ದು ಓಡಿಸ್ತೇವೆ ನಮ್ಮ ದೇಶದಿಂದ, ನಾವು ಹೇಡಿಗಳಲ್ಲ ಅಂತ ಹೇಳ್ತಾನೆ. ನೋಡಿ, ಅವನ ಈ ಮಾತು ನಮಗೆ ಸ್ಫೂರ್ತಿದಾಯಕವಾಗಿದೆ. ಸತ್ತ ಮೇಲೂ ಕೂಡ ಅವನು ಮತ್ತೆ ಭಾರತದಲ್ಲಿ ಹುಟ್ಟಬೇಕು ಅಂತ ಅವನು ಬಯಸ್ತಾನೆ. ಅದೆಂಥ ದೇಶ ಪ್ರೇಮ, ವಾಟ್ ಎ ಗ್ರೇಟ್ ಲವ್ ಫಾರ್ ದ ನೇಷನ್. ನೋಡಿ, ನಾವು ಸಾಯುವುದಕ್ಕೆ ಫಸ್ಟ್ ಆಫ್ ಆಲ್ ತಯಾರಿಲ್ಲ, ಇನ್ನು ಸತ್ತ ಮೇಲೆ ಏನಾಗಬೇಕು ಅನ್ನೋ ವಿಚಾರ ನಮ್ಮಲ್ಲಿ ಬರೋದೇ ಇಲ್ಲ. ಆದರೆ ಮದನ್ಲಾಲ್ ಧಿಂಗ್ರಾ ಹೇಳ್ತಾನೆ, ನಾನು ಸತ್ತ ಮೇಲೂ ಕೂಡ ನನ್ನ ದೇಹದ ಬೂದಿಯ ಒಂದೊಂದು ಕಣವೂ ಕೂಡ ಮತ್ತೆ ಪುನರ್ಜನ್ಮ ಪಡ್ಕೊಳ್ಳುತ್ತೆ, ನಾವು ಮತ್ತೆ ಹುಟ್ಟಿ ಬರ್ತೇನೆ, ನಾವು ಬ್ರಿಟಿಷರನ್ನು ಈ ದೇಶದಿಂದ ಒದ್ದು ಓಡಿಸ್ತೇವೆ ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಅದರ ನೋವು ಏನು ಗೊತ್ತಾ? ಬ್ರಿಟಿಷರು ಅವನ ಆಸೆಯನ್ನು ಈಡೇರಿಸಲಿಲ್ಲ. ಅದೇ ನನಗೆ ಬಹಳ ದುಃಖ ಕೊಡುತ್ತೆ. ಕೊನೆಗೂ ಬ್ರಿಟಿಷರು ಮದನ್ಲಾಲ್ ಧಿಂಗ್ರಾನ ಬಾಡಿಯನ್ನು ನೆಲದಲ್ಲಿ ಹೂಳ್ತಾರೆ ಹೊರತು ಸುಡಲಿಲ್ಲ. ಹಿ ವಾಸ್ ನಾಟ್ ಬರ್ನ್ಟ್, ಹಿಸ್ ಬಾಡಿ ವಾಸ್ ಬರೀಡ್ ಇನ್ ದ ಸಿಮೆಟ್ರಿಯಮ್. ಲಂಡನ್ನಿನ ಸ್ಮಶಾನದಲ್ಲಿ, ಅದಕ್ಕೆ ಸಿಮೆಟ್ರಿ ಅಂತಾರೆ, ಲಂಡನ್ನಿನ ಸ್ಮಶಾನದಲ್ಲಿ ಇವನ ಶವವನ್ನು ತೆಗೆದುಕೊಂಡು ಹೋಗಿ ಬ್ರಿಟಿಷರು ಹೂಳ್ತಾರೆ. ಈಗಲೂ ನೀವು ಲಂಡನ್ನಿಗೆ ಹೋದರೆ ಅಲ್ಲಿ ಅವನ ಸ್ಮಶಾನದಲ್ಲಿ ಅವನ ಸಮಾಧಿಯನ್ನು ನೋಡ್ಬೋದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಹಿಯರ್ ಲೈಸ್ ದ ಸೋಲ್ ಆಫ್ ಮದನ್ಲಾಲ್ ಧಿಂಗ್ರಾ ಎಟ್ ರೆಸ್ಟ್ ಅಂತ ಬರೆದಿದ್ದಾರೆ. ಮದನ್ಲಾಲ್ ಧಿಂಗ್ರಾನ ಆತ್ಮ ಇಲ್ಲಿ ಚಿರನಿದ್ರೆಯಲ್ಲಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದನ್ನು ನೋಡಿದಾಗೆಲ್ಲ ನಮ್ಮ ಮನಸ್ಸಿಗೆ ಒಂಥರ ಕಸಿವಿಸಿ ಆಗುತ್ತೆ. ಇಂತಹ ಒಬ್ಬ ದೊಡ್ಡ ಕ್ರಾಂತಿಕಾರಿಯನ್ನು ಬ್ರಿಟಿಷರು ಈ ರೀತಿಯಾಗಿ ಕೊಂದರು ಮತ್ತು ಅವನ ಆಸೆಯನ್ನು ಈಡೇರಿಸಲಿಲ್ಲ. ಅವನ ಕೊನೆಯ ಆಸೆ ಏನಿತ್ತು ಅದನ್ನು ಈಡೇರಿಸಲಿಲ್ಲ. ಅವನ ದೇಹವನ್ನು ಸುಡದೆ ಅವನನ್ನು ನೆಲದಲ್ಲಿ ಹೂಳುವ ಕೆಲಸವನ್ನು ಬ್ರಿಟಿಷರು ಮಾಡ್ತಾರೆ. ಸೊ ಹೀಗಾಗಿ ಈ ಲಂಡನ್ ಪಿತೂರಿ ಪ್ರಕರಣ ನಮಗೇನು ತೋರಿಸ್ಕೊಡುತ್ತೆ ಅಂದರೆ, ಭಾರತೀಯರು ಭಾರತದ ಒಳಗಡೆ ಅಷ್ಟೇ ಅಲ್ಲ, ಭಾರತದ ಹೊರಗೆಯೂ ಕೂಡ ಹೋರಾಟ ಮಾಡಿದ್ರು ಅಂತ ನೀವೆಲ್ಲ ನೆನ್ಪಿಟ್ಕೋಬೇಕು. ಅಂದರೆ ಭಾರತ